ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ ಓಂ ಶ್ರೀ ಸದ್ಗಮಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಮೊದಲನೆಯದಾಗಿ ತಮ್ಮೆಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನು ಬಯಸುತ್ತಾ ಈ ವಿಡಿಯೋವನ್ನು ಮುಂದುವರಿಸ್ತಾ ಇದ್ದೀನಿ. ಅಂದರೆ 2026ನೇ ಇಸ್ವಿಯಲ್ಲಿ ಯಾವ ದಿನಾಂಕದಲ್ಲಿ ಜನಿಸಿದವರಿಗೆ ಶುಭ, ಮಿಶ್ರ ಮತ್ತು ಅಶುಭ ಫಲವನ್ನು ಕೊಡುತ್ತದೆ ಎಂಬುದಾಗಿ ಈ ವಿಡಿಯೋ ಮುಖಾಂತರ ತಮ್ಮೆಲ್ಲರಿಗೂ ತಿಳಿಸ್ತಾ ಇದ್ದೀನಿ. ಮೊದಲನೆಯದಾಗಿ ಶುಭ ಫಲವನ್ನು ಅನುಭವಿಸುವ ದಿನಾಂಕಗಳು ಯಾವುವು ಎಂಬುದಾಗಿ ನೋಡುವುದಾದರೆ 2, 11, 20, 29ನೇ ತಾರೀಕಿನಲ್ಲಿ ಜನಿಸಿದವರು 3, 12, 12, 21, 30ನೇ ತಾರೀಕು, 5, 14, 23ನೇ ತಾರೀಕಿನಲ್ಲಿ ಜನಿಸಿದವರಿಗೆ ಮತ್ತು ಮುಖ್ಯವಾಗಿ 2023ರಿಂದ ಅಂದರೆ 23, 24, 25ನೇ ಇಸ್ವಿಯ ತನಕ ತೊಂದರೆಗಳಿಗೆ ಈಡಾದಂತಹ 7, 16, 25ನೇ ತಾರೀಕಿನಲ್ಲಿ ಜನಿಸಿದವರಿಗೆ ಈ 2026ನೇ ಇಸ್ವಿಯು ಶುಭ ಫಲವನ್ನು ಕೊಡುತ್ತೆ ಅಂತ ಹೇಳುತ್ತಾ, ಮತ್ತೊಂದು ದಿನಾಂಕವಾದಂತಹ 9, 18, 27ನೇ ತಾರೀಕು ಅವರಿಗೂ ಈ ವರ್ಷ ಅಂದರೆ 2026 ಶುಭ ಫಲವನ್ನು ಕೊಡುತ್ತದೆ. ಮಿಶ್ರ ಫಲವನ್ನು ಅನುಭವಿಸುವ ದಿನಾಂಕಗಳು ಯಾವುವು ಅಂದರೆ 1, 10, 19, 28, 6, 15, 24ನೇ ತಾರೀಕಿನಲ್ಲಿ ಜನಿಸಿದವರಿಗೆ ಈ 2026ನೇ ಇಸ್ವಿಯಲ್ಲಿ ಮಿಶ್ರ ಫಲವನ್ನು ಅನುಭವಿಸುತ್ತಾರೆ. ಮುಖ್ಯವಾಗಿ ಈ ವರ್ಷ ಶುಭ ಫಲಗಳನ್ನು ಅನುಭವಿಸುವವರು ಯಾರೆಂಬುದಾಗಿ ನೋಡಿದರೆ 4, 13, 22, 31, ಅದರಲ್ಲಿ ಮುಖ್ಯವಾಗಿ 8, 17, 26ನೇ ತಾರೀಕಿನಲ್ಲಿ ಹುಟ್ಟಿದ ಜನರಿಗೆ ಈ ವರ್ಷ ಅಂದರೆ 2026 ತುಂಬ ಅಶುಭ ಫಲಗಳನ್ನು ಎದುರಿಸಬೇಕಾಗುತ್ತದೆ ಅಂತ ತಿಳಿಸ್ತಾ ಇದ್ದೀನಿ. ಇಂಥ ಮಿಶ್ರ ಮತ್ತು ಅಶುಭ ಫಲಗಳನ್ನು ಅನುಭವಿಸುವವರಿಗೆ ಕೆಲವೊಂದು ರೆಮಿಡೀಸನ್ನು ಈ ವಿಡಿಯೋ ಮುಖಾಂತರ ತಮ್ಮೆಲ್ಲರಿಗೂ ತಿಳಿಸ್ತಾ ಇದ್ದೀನಿ. ಇಂತಹ ವ್ಯಕ್ತಿಗಳು ಭಾನುವಾರದಂದು ನಾನ್ ವೆಜ್ ಆಗಲಿ ಮದ್ಯಪಾನವನ್ನು ನಿಷೇಧ ಮಾಡುವುದು ತುಂಬ ಉತ್ತಮವಾಗಿರುತ್ತದೆ. ಹಾಗೆಯೇ ಸೂರ್ಯ ನಮಸ್ಕಾರ ಮಾಡುವುದು, ಆದಿತ್ಯ ಪಾರಾಯಣ ಹೇಳುವುದಾಗಲಿ ಅಥವಾ ಕೇಳುವುದಾಗಲಿ ಮತ್ತು ಸೂರ್ಯ ದೇವಸ್ಥಾನಕ್ಕೆ ಭಾನುವಾರದಂದು ಭೇಟಿ ನೀಡುವುದು, ಅಲ್ಲದೆ ಸೂರ್ಯನಿಗೆ ಭಾನುವಾರದಂದು ಅರ್ಘ್ಯವನ್ನು ಮಾಡುವುದು, ಗೋಧಿಯನ್ನು ದಾನ ಮಾಡುವುದಾಗಲಿ ಮಾಡಿದ್ದೇ ಆಗಿದ್ದಲ್ಲಿ ಈ ತೊಂದರೆಗಳಿಂದ ಪಾರಾಗಬಹುದು ಅಂತ ಹೇಳುತ್ತಾ, ಮತ್ತೊಂದು ಸುಲಭವಾದ ರೆಮಿಡಿ ಅಂದರೆ ಪ್ರತಿದಿನ ಓಂ ಸೂರ್ಯಾಯ ನಮಃ ಅಥವಾ ಸೂರ್ಯನ ಬೀಜ ಮಂತ್ರವಾದಂತಹ ಓಂ ರಾಂ ರೀಂ ರೌಂ ಸಹ ಸೂರ್ಯಾಯ ನಮಃ ಅಂತ 108 ಬಾರಿ 2026 ಇಸ್ವಿ ಕೊನೆಗೊಳ್ಳುವ ತನಕ ಮಾಡುತ್ತಾ ಬಂದರೆ ತಮಗಾಗುವ ಅಪಘಾತ ತೊಂದರೆಗಳಿಂದ ಪಾರಾಗಬಹುದು ಅಂತ ತಿಳಿಸ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಇಂತಹ ಮಾಹಿತಿಯುಳ್ಳ ವಿಡಿಯೋಗಳನ್ನು ತಾವೆಲ್ಲರೂ ನೋಡಲು ದಯವಿಟ್ಟು ಓಂ ಶ್ರೀ ಸದ್ಗಮಯ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಅಂತ ಕೇಳಿಕೊಳ್ಳುತ್ತಾ ತಮ್ಮಿಂದ ಬಿಡುಗಡೆ ಪಡೆಯುತ್ತಿದ್ದೀನಿ. ಥ್ಯಾಂಕ್ ಯು.